ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುರುಗಳೇ, ಈ ತೀರ್ಥದ ಬಟ್ಲನ್ನ ತಗೋಬೋದಾ? ಹಾಗೆ ಪ್ರಸಾದ. ನೀವೇ ಹೇಳ್ದ ಹಾಗೆ ಇದು ಬರೀ ಕಳ್ಸಕ್ರೆ, ಇದು ಜಲ. ತಗೊಳ್ಳಿ. ಆ ಕಲ್ಸಕ್ರೆನ ಜಲದಲ್ಲಿ ಹಾಕಿ ಅದನ್ನ ಕದಡಿ. ತರ್ಕ ಮಾಡು ಅಂದ್ರೆ ಪಾನಕ ಮಾಡಿಸ್ತಾ ಇದೆ. ಈಗ ಕೊಡಿ. ಸ್ವೀಕರಿಸಿ. ಈ ತೀರ್ಥ ಎಲ್ಲ ನಾವು ಸೇವಿಸೋದಿಲ್ಲ. ಇದು ತೀರ್ಥ ಅಂತ ನಾನು ಯಾವಾಗ ಹೇಳ್ದೆ? ನೀವು ಹೇಳ್ದ ಹಾಗೆ ಇದು ಬರೀ ಜಲ ಅಷ್ಟೆ. ತರ್ಕ ಮಾಡಿ ಬಾಯಾರಿಕೆ ಆಗಿರ್ಬೇಕು. ಸ್ವಲ್ಪ ತಗೊಳ್ಳಿ. ಹೇಗಿದೆ? ಇದೆಂತ ಪ್ರಶ್ನೆ? ಸಿಹಿಯಾಗಿದೆ. ಇದರಲ್ಲಿ ಸಿಹಿ ಹೇಗ್ ಬಂತು? ಏಯ್, ಎಲ್ಲರ ಮುಂದೆ ನೀನೇ ಕಲ್ಲು ಸಕ್ಕರೆ ಹಾಕದಿಲ್ಲಯ್ಯ. ಸಕ್ಕರೆ ಕಾಣ್ತಾ ಇಲ್ವಲ್ಲ? ಕರ್ಗೋಯ್ತಲ್ಲಯ್ಯ. ಅಲ್ಲ ಭೂಷಣರೇ, ಕಣ್ಣಿಗೆ ಕಾಣದೇ ಇರೋದು ಅಸ್ತಿತ್ವದಲ್ಲೇ ಇರೋದಿಲ್ಲ ಅಂತ ತಾವೇ ವಾದ ಮಾಡಿದ್ರಲ್ಲ. ಈಗ ಕಣ್ಣಿಗೆ ಕಾಣದೆ ಅಸ್ತಿತ್ವ ಇಲ್ದಿದ್ರು ಸಕ್ಕರೆ ಇದೆ ಅಂತ ಹೇಗೆ ವಾದ ಮಾಡ್ತೀರಿ? ಇದು ನ್ಯಾಯವೇ? ಭೂಷಣರೇ, ನಮಗೆ ಭಗವಂತನ ಅಸ್ತಿತ್ವ ಗೋಚರಿಸೋದು ಅನುಭವದಿಂದ. ನಿಮಗೆ ಈ ನೀರಲ್ಲಿ ಸಿಹಿಯ ಅನುಭವ ಸಿಕ್ತಲ್ಲ, ಹಾಗೆ. ಆಗ್ಲೇ ನೀವೇ ಹೇಳ್ದ ಹಾಗೆ ಪಂಚಭೂತಗಳಲ್ಲಿ ಗಾಳಿಯೂ ಸಹ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅನುಭವಿಸಬಹುದು. ಹಾಗಂತ ಗಾಳಿಯೇ ಇಲ್ಲ ಅಂತ ಹೇಳ್ತೀರಾ? ನೀವು ಯಾವುದನ್ನ ಗಾಳಿ ಅಂತೀರೋ ಅದನ್ನ ನಮ್ಮ ಹಿರಿಯರು ನಮಗೆ ಪ್ರಾಣದೇವರು, ವಾಯುದೇವರು ಅಂತ ಹೇಳ್ಕೊಟ್ಟಿದ್ದಾರೆ. ಕಣ್ಣಿಗೆ ಕಾಣೋದಿಲ್ಲ ಅಂದ ಮಾತ್ರಕ್ಕೆ ದೇವ್ರೇ ಇಲ್ಲ ಅನ್ನೋದು ಎಷ್ಟು ಸರಿ? ವೆಂಕಟನಾಥ, ಶ್ರೀಹರಿ, ನಾನು ಎಂತೆಂಥ ಘಟಾನುಘಟಿ ವಿದ್ವಾಂಸರ ಜೊತೆ ತರ್ಕ ಮಾಡಿ ಗೆದ್ದಿದ್ದೀನಿ. ಆದರೆ ಒಂದು ಮಹಾನ್ ಸತ್ಯನ ನಿನ್ನ ಹಾಗೆ ಸರಳವಾಗಿ ಬಿಡಿಸಿ ಹೇಳಿ ನನ್ನನ್ನು ಸೋಲಿಸಿದವರು ಯಾರೂ ಇರಲಿಲ್ಲ. ಇಷ್ಟು ಸಣ್ಣ ವಯಸ್ಸಿಗೆ ಎಂಥ ಅಗಾಧ ಪ್ರತಿಭೆನಪ್ಪ ನಿಂದು. ನೀನು ಸಾಮಾನ್ಯನಲ್ಲ, ಅಪ್ರತಿಮ ಅಪ್ರತಿಮ. ಗುರುಗಳು ನನ್ನನ್ನು ಮನ್ನಿಸಬೇಕು. ಇಂಥ ಸಣ್ಣ ಬಾಲಕನಲ್ಲಿ
ಅಗಾಧ ಪ್ರತಿಭೆಯನ್ನು ಗುರುತಿಸಿದ ತಮ್ಮ ಚಿಂತನೆಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂತಹ ಜ್ಞಾನಶೀಲ ಬಾಲಕನನ್ನು ಪಡೆದ ಈ ಮಠ ಮುಂದೆ ಜಗದ್ವಿಖ್ಯಾತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಲ್ಲಿಗೆ ಇಂದಿನ ಸಭೆ ಮುಕ್ತಾಯವಾಯಿತು. ಎಲ್ಲರೂ ಪ್ರಸಾದಕ್ಕೆ ತೆರಳಬೇಕು. ಶ್ರೀಹರಿ. ಪಂಡಿತ್ರೆ, ದಯಮಾಡಿಸಿ. ಪಂಡಿತರು ಪ್ರಸಾದ ಸ್ವೀಕರಿಸಿ ಹೋಗ್ಬೋದಾಗಿತ್ತು. ಆಯ್ತಲ್ಲ, ಆಗಿದ್ದು ಅವಮಾನ, ಅದು ನಿಮಗೆ ಪ್ರಸಾದನಾ? ನನಗಾಗಿದ್ದು ಅವಮಾನ ಅಲ್ಲ, ಜ್ಞಾನದ ಪ್ರಸಾದ ಸ್ವೀಕರಿಸಿದೆ. ಓಹೋ, ಬಾರಯ್ಯ ತಿಮ್ಮಣ್ಣ. ಪಂಡಿತ್ರೆ, ನಿಮಗೆ ಅವಮಾನ ಅಲ್ಲಲ್ಲ, ಜ್ಞಾನದ ಪ್ರಸಾದ ವಿತರಣೆ ಮಾಡಿದ್ನಲ್ಲ ವೆಂಕಟನಾಥ, ಅವನು ಇವನ ಮಗಾನೇ. ಅಂತ ಜ್ಞಾನವಂತ ಮಗನನ್ನು ಹೆತ್ತ ನೀವೇ ಪುಣ್ಯವಂತರು. ಏನಯ್ಯ ತಿಮ್ಮಣ್ಣ, ಹೆಂಡತಿ ಮಗನ್ನ ಛೂ ಬಿಟ್ಟು ಎಲ್ಲ ಮುಗಿದ ಮೇಲೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಪೆಚ್ಚಮೋರ ಹಾಕೊಂಡು ನಿಂತಿದ್ಯಾ? ಏನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ. ಮಳ್ಳ ಮಳ್ಳ ಗಿಡದಲ್ಲಿ ಹೂವೆಷ್ಟಿದೆ ಅಂದರೆ ಮೊಗ್ಗಾಗಿರೋದು ಯಾವುದು ಹೂವಲ್ಲ, ಅಳಿರೋದು ಮಾತ್ರ ಹೂವು ಅನ್ನಂತೆ. ಹಾಗಾಯ್ತು. ನನ್ನ ಕಿವಿ ಖಾಲಿ ಇದೆ ಅಂತ ಹೂವಿಡೋಕೆ ಬರಬೇಡ. ಮಗ ನೋಡಿದ್ರೆ ವಯಸ್ಸಿಗೆ ಮೀರಿದು ಮಾತಾಡ್ತಾನೆ, ಅಮ್ಮ ನೋಡಿದ್ರೆ ಅವನನ್ನು ವಹಿಸ್ಕೊಂಡು ಮಾತಾಡ್ತಾಳೆ. ಇನ್ನು ನಮ್ಮ ಗುರುಗಳು ಎಲ್ಲ ನೋಡ್ತಿದ್ರು ದೇವ್ರು ಹಾಕ್ಬಿಟ್ಟಿರ್ತಾರೆ. ಅಂದ್ರೆ ಗೋಪಿಕಾಂಬ ಗುರುಗಳನ್ನ ಭೇಟಿ ಆಗ್ಬಿಟ್ಲಾ? ಭೇಟಿ ಆಗಿದ್ದು ಆಯ್ತು, ಗುರುಗಳು ಹೇಳಬಾರ್ದನ್ನ ಹೇಳಿದ್ದು ಆಯ್ತು. ಗುರುಗಳು ಏನು ಹೇಳಬಾರ್ದು ಹೇಳಿದ್ರು? ಆ ವೆಂಕಟನಾಥ ಪಂಡಿತರನ್ನ ಅವಮಾನ ಮಾಡಿದ್ರು ಕೂಡ ಅವನನ್ನ ಕರೆದು ಮೆಚ್ಚುಗೆ ಮಾತಾಡಿದ್ರಲ್ಲ, ಆ ಮಾತುಗಳು ಹೇಳಬಾರ್ದಿತ್ತು ಅಂದೆ. ವೆಂಕಟನಾಥ, ಶ್ರೀಹರಿ. ವೆಂಕಟನಾಥ,